broken. Don't ever forget you're golden. I will find the light in your soul, I'll be there. ಗೈಸ್, ಇವತ್ತು ನಾನು ಲೋಗಡ್ ಹೋಗ್ಬೇಕಿತ್ತು ಆ ಸೈಡು, ಬಟ್ ವಿಸಾಪುರ್ಗೆ ಹೋಗ್ತಿದ್ದೀನಿ. ಇದು ಯಾಕಾಯ್ತಪ್ಪ ಅಂದರೆ, ಬೈ ಮಿಸ್ ಆಗಿ ರೂಟ್ ಗೊತ್ತಿಲ್ಲದೆ ವಿಸಾಪುರ್ ರೋಡ್ ಕಡೆ ನಡ್ಕೊಂಡು ಬಂದುಬಿಟ್ಟೆ. ಎಲ್ಲರೂ ಹೋಗ್ತಿದ್ದಾರೆ ಅಂತ. ನಂಗೆ ಗೂಗಲ್ ಮ್ಯಾಪ್ ಇದ್ರೂ ಕೂಡ ನಾನು ಓಪನ್ ಮಾಡಲಿಲ್ಲ, ಜಸ್ಟ್ ಬ್ಲೈಂಡಾಗಿ ಅಂದೆ. ಬಟ್ ಇದು ಕೂಡ ಚೆನ್ನಾಗಿದೆ. ಆ್ಯಕ್ಚುಲಿ ನಂದು ಇದು ನನ್ನ ಬಕೆಟ್ ಲಿಸ್ಟಲ್ಲಿತ್ತು. ಸೊ ನಂಗೆ ಗೊತ್ತಿರಲಿಲ್ಲ ಇದೇ ಫಸ್ಟ್ ಪಾಯಿಂಟ್ ಆಗುತ್ತೆ ಅಂತ. ಓಹೋ, ಫುಲ್ ಚೆನ್ನಾಗಿದೆ. ಇದೇ ಫೋರ್ಟ್ ನೋಡಿ, ಆ ಕಡೆ ಇದೆ. ಇಲ್ಲಿ ಹಂಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. उतरना ज़्यादा मुश्किल है, चढ़ने थोड़ा ಫೈನಲಿ ಬಂದ್ವಿ ಗಾಯ್ಸ್. ಫೈನಲಿ ಬಂದೆ ವಿಸಾಪುರ್ ಫೋರ್ಟ್ಗೆ. ಸೊ
ಇದೆ ಫುಲ್ ಟಾಪಲ್ಲಿ ಇದ್ದೀನಿ. ಇಷ್ಟೊಂದಿದೆ. ಫುಲ್ 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 ಅಂದರೆ ಫುಲ್ ಫಾಗ್. ಹಾಂ ಹಾಂ. ಗಾಯ್ಸ್, ನಾನು ನಮ್ಮ ಫ್ರೆಂಡನ್ನು ತುಂಬ ಸರಿ ಕರೆದೆ, ಬಂದ್ರೋ ಒಂದು ಒಳ್ಳೆ ಸ್ಪಾಟಿಗೆ ಹೋಗೋಣ, ಬಂದ್ರೋ ಒಳ್ಳೆ ಸ್ಪಾಟಿಗೆ ಹೋಗೋಣ ಅಂತ ಕೇಳಲ್ಲ. ನಾನಿವತ್ತು ಇವತ್ತು ಏನಾಯ್ತು ಅಂದರೆ, ನಾನು ಬರಬೇಕಾದ್ರೆ ಲೋಹಗಢ್ ಫೋರ್ಟ್ ಅಂತ ಬಂದಿದ್ದೆ, ಲೋಹಗಢ್ ಫೋರ್ಟ್ ಅಂತ. ಬಟ್ ಅದು ಬರ್ತಾ ನಾನು ಏನು ಮಾಡಿದೆ, ಒಂದು ದಾರಿ ಮಿಸ್ ಆಯಿತು. ಅಂದರೆ ಇಲ್ಲಿ 2 ಫೋರ್ಟ್ ಇದೆ, ಒಂದು ಲೋಹಗಢ್ ಮತ್ತು ಒಂದು ಬಿಸಾಪುರ್. ಸೊ ನಾನು ಬಂದಿರೋದು ಈಗ ಬಿಸಾಪುರಲ್ಲಿ. ಅದು ಹೆಂಗಾಯ್ತು ಅಂದರೆ, ಬರ್ತಾ ನನಗೆ ಯಾವ ದಾರಿಗೆ ಹೋಗ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ಎಲ್ಲರೂ ಹೋಗ್ತಿದ್ದಾರೆ ಅಂತ ಹೋದೆ. ನಾನೇನು ಅಂದ್ಕೊಂಡೆ ಒಂದು ಕಾಮನ್ ದಾರಿ ಇರುತ್ತೆ, ಲೋಹಗಢಿಗೆ ಹೋಗ್ಬೋದು ಅಂತ. ಬಟ್ ನಾನು ಬಂದಿರೋದು ಇವತ್ತು ಬಿಸಾಪುರ್. ಸೊ ಈ ಥರ ನೋಡಿ, ಒಂಥರ ಕ್ರೇಜಿ ಅನ್ಕೋಬೋದು. ಇದು ಕೆಳಗಡೆ ಫುಲ್ ಏನು ಕಾಣಿಸಲ್ಲ, ಫುಲ್ ಕ್ರೇಜಿ ಮಾತ್ರ. ನಾನು ಈ ಥರ ಬರ್ತೀನ ತನಗಂತೂ ನಂಬಕ್ಕೆ ಆಗ್ತಿಲ್ಲ. ನಮ್ಮಮ್ಮಂಗೆ ಫೋನ್ ಹೋಗ್ತಿಲ್ಲ. ಆಯಿತು, ನಾನು ಮೇಲೆ ಹೋಗಿ ಎಕ್ಸ್ಪ್ಲೋರ್ ಮಾಡೋದಿದೆ, ಅದೊಂದೆರಡು ಪಾಯಿಂಟ್ ನೋಡಿಕೊಂಡು ಫೋರ್ಟಿಂದ ಕೆಳಗಿಳಿದು ಅಲ್ಲೊಂದು ಬಾಜೆ ಫಾಲ್ಸ್ ಇದೆ, ಆ ಬಾಜೆ ಫಾಲ್ಸ್ ನೋಡ್ಕೊಂಡು ನಾನು ರಿಟರ್ನ್ ಮನೆಗೆ ಹೋಗ್ಬೇಕು. ನಮಸ್ಕಾರ ಮಾಡಿಕೊಂಡು ನಾನು ಹೋಗ್ತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೀವು ನೋಡಿ ಆಯ್ತು, ಯಾವ ಥರ ಇದೆ ಅಂದರೆ ಕ್ರೇಜಿ ಮಾತ್ರ. ನೀವು ಬನ್ನಿ, ನೀವು ಎಕ್ಸ್ಪ್ಲೋರ್ ಮಾಡಿ. ನೀವು ಪುಣೆ ಹತ್ರ ಇದ್ರೆ ಬೆಸ್ಟ್ ಸ್ಪಾಟ್ ಅಂತ ಹೇಳ್ತೀನಿ ಬಿಸಾಪುರ್. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಲೋಹಗಢ್ ಹೋಗ್ಬೇಕಿತ್ತು, ಆದರೂ ನಂಗೆ ಗೊತ್ತಿಲ್ಲ ಯಾಕೆ ಆ ತಾರೀಕು ಚೇಂಜ್ ಮಾಡ್ಕೊಂಡು ನಾನು ಇಲ್ಲಿಗೆ ಬಂದೆ ಅಂತ. ಬಟ್ ವರ್ತ್ ನೋಡಿ ಯಾವ ಥರ ಇದೆ. ನಮ್ಮ ಫ್ರೆಂಡ್ಸಿಂಗ್ ಕೇಳಿದೆ, ಯಾರೂ ಬರಲ್ಲ ಅಂದರು. ನಂದು ಇದು 2 ವಾರದಿಂದ ಪ್ಲ್ಯಾನ್ ಇತ್ತು ಹೋಗ್ಬೇಕಂತ. ಸೊ ಫೈನಲಿ ನಾನು ಬಂದೆ. ಸೊ ಇಲ್ಲೊಂದು ಫೋಟೋ ತಗೊಂಡು ದೂರದಿಂದ ಬಂದಿದ್ದೆ, ಫೋಟೋ ಆದರೆ ಇಲ್ಲ ಅಂದರೆ
ನಂಗೆ ಇನ್ನೊಂದು ಕ್ರೇಜಿ ಏನು ಗೊತ್ತಾ, ಇನ್ನೊಂದು ಕ್ರೇಜಿ ಮೂಮೆಂಟ್ ಏನು ಅಂದ್ರೆ ಗೊತ್ತಾ, ಇದು ವಾಟರ್ ಸ್ಲಿಪ್ಪರ್ಸ್. ಇದು ಯಾವ ಗ್ರಿಪ್ ಕೊಡ್ತಿದೆ ಅಂದರೆ ಆ ಶೂ ಲೆವೆಲ್ಗೆ ಅಷ್ಟು ಗ್ರಿಪ್ ಕೊಡ್ತಿದೆ ಈ ಬಂಡೆಗೆ. ಇದೊಂದು ಕಲ್ಲಿಗೆ ಅಷ್ಟೊಂದು ಗ್ರಿಪ್ ಇದೆ. ಸೊ ಇದು ನೋಡ್ಬೋದು ಯಾವ ಥರ ಇದೆ ಅಂತ ಬಾಟಮಲ್ಲಿ. ಕ್ರೇಜಿ ಮಾತ್ರ ವಾಕರ್ ಕ್ಲಾಕ್ಸ್ ಕೂಡ ನೋಡಿ. ಇಲ್ಲಿ ನನಗೆ ಒಬ್ಬನೇ ವಿಡಿಯೋ ಮಾಡ್ಬೇಕಂದ್ರೆ ತುಂಬ ಭಯ. ಅದರಲ್ಲೂ ಇಲ್ಲಿ ಯಾರು ಇಲ್ಲ ಈ ಫೋರ್ಟಲ್ಲಿ, ಆದರೆ ನಾನು ವಿಡಿಯೋ ಮಾಡ್ತಿದ್ದೀನಿ. ಏನೋ ಒಂದು ಮೂಮೆಂಟ್, ನಾನು ನನ್ನ ಲೈಫ್ನ ಎಂಜಾಯ್ ಮಾಡ್ಬೇಕು, ಎಲ್ಲರೂ ಮಾಡೋ ಥರ. ನನಗೂ ಒಂದೇ ಲೈಫ್ ಇರೋದು ಎಲ್ಲರ ಥರ. ಸೊ ಆದಷ್ಟು ಬೇಗ ನೀವು ಕೆಲಸ ತಗೊಂಡು ನಿಮಗೆ ನೀವೇ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಯಾರೂ ಬಂದಿಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ನೀವೇ ಸ್ವಂತ ಹೋಗಿ ಹೊರಗಡೆ ನೋಡಿ ಪ್ರಪಂಚನ, ಗೊತ್ತಾಗುತ್ತೆ ಹೊರಗಡೆ ಯಾವ ಥರ ಇದೆ. ರೂಮಲ್ಲೇ ಕೂತ್ಕೊತಿದ್ದೆ ನಾನು ಫಸ್ಟ್, ನಾನು ಈ ಥರ ಇರಲಿಲ್ಲ. ನಂಗೆ ಯಾಕೋ ಒಂಥರ ಕ್ರೇಜಿ ಮೂಮೆಂಟ್ ಅನ್ನಿಸ್ತಿದೆ ಇದು ಮಾತ್ರ. ಗೈಸ್, ನೀವು ಮೇಲೆ ಬಂದರೆ ಎಲ್ಲನೂ ತಿನ್ನೋಕ್ಕೆ ಸಿಗುತ್ತೆ. ಅಂದರೆ ಏನು ಸಿಗಲ್ಲ ಅಂತ ಏನಿಲ್ಲ. ಸೊ ಬಂದು ಎಕ್ಸ್ಪ್ಲೋರ್ ಮಾಡಿ. ಇಲ್ಲಿ ಚೆನ್ನಾಗಿದೆ ಸ್ಪಾಟ್ ಎಲ್ಲ. ಇಲ್ಲೆಲ್ಲ ತಿನ್ನೋಕ್ಕೆ ಸಿಗುತ್ತಿದೆ. ಇದೆಷ್ಟು ಇಲ್ಲಿ ಕೂರ್ಬೋದು. ಕ್ರೇಜಿ ಮಾತ್ರ ಸ್ಪಾಟ್. ಇದು ಆಗಿನ ಕಾಲದಲ್ಲಿ ನೋಡಿ, ಫುಲ್ಲು ಗಟ್ಟಿ ಅಂದರೆ ಗಟ್ಟಿ. ಏನೋ ಹೋಲಿದೆ ಇದರಲ್ಲಿ. ಏನೋ ಗೋಲ್ ಇದೆ. ಇದು ಆಗಿನ ಕಾಲದಲ್ಲಿ ಫೋರ್ಟ್ ಮೇಲೆ ಇವೆಲ್ಲ ಕಾಮನ್ ಒಂದು ವೆಪನ್ಸ್ ಆಗಿರುತ್ತೆ. ಸೊ ಈಗ ಆಗಿನ ಕಾಲದಲ್ಲಿ ಯಾವ ಥರ ಬ್ರೋ, ಇದು ಆ್ಯಕ್ಚುಲಿ ಕಟ್ಟಿಗೆ, ಇದು ವುಡ್. ಇದು ಈ ವುಡ್ ಮೇಲೆ ಇದನ್ನು ಇಟ್ಟಿದ್ದಾರೆ. ಬೇಸಿ ಮಾತ್ರ. ಆ ಕಡೆ ಒಂದು ಸ್ಪಾಟ್ ಇದೆ. ಸೊ ಇಲ್ಲಂತ ಫುಲ್ ಮಂಜು ಮೇಲೆ. ಗೈಸ್, ಇಲ್ಲಿ ಮೇಲೆ ನೋಡೋಕ್ಕೆ ಇನ್ನೂ ಆ ಕಡೆ ಎಲ್ಲ ಇದೆ ಇನ್ನು ನೋಡೋವಂಥದ್ದು. ಸೊ ಸದ್ಯಕ್ಕೆ ನಾನು ಈ ಸೈಡೆಲ್ಲ ಕಂಪ್ಲೀಟ್ ಮಾಡಿದೆ. ಅದೊಂದು ಅಷ್ಟೇ, ಒಂಥರ ಸ್ಟೀಪ್ ಥರ ಇದೆ ಇಲ್ಲೊಂದು. ಸೊ ಅದೊಂದು ನೋಡ್ಕೊಬಿಟ್ಟು ಕೆಳಗೆ ಹೋಗ್ಬೇಕು. ನೋಡ್ರ ಹಿಂಗೆ ಎಂಜಾಯ್ ಮಾಡೋಕಂದ್ರೆ ಈ ಥರ ಬರ್ರ ಎಲ್ಲರೂ. ಕ್ರೇಜಿ. ಬಂದರೆ ಅಲ್ಲಿ ಹಿಂದೆ ಎಲ್ಲರೂ ಫ್ರೆಂಡ್ಸ್ ಥರ ಬಂದಿದ್ರಲ್ಲ, ಆ ಥರ ಬನ್ನಿ. ಇದು ಮಾತ್ರ ಕ್ರೇಜಿ.
ಹೋಗೋದೆ ಗಾಯ್ಸ್ ಮನೆಗೆ ಹೋಗ್ಬಿಟ್ಟು ನೆಕ್ಸ್ಟ್ ಬಾಜಿ ಫಾಲ್ಸ್ ಇದೆ, ಬಾಜಿ ಫಾಲ್ಸನ್ನು ನೋಡ್ಕೊಂಡು ಮನೆಗೆ ತೆರಳೋದು. Cause I know that you'll do just what you're told. I'll be your heart and temptation.